ಡಿಕೆ ಕಚ್ಚಿ ತಿಂದ ಸೇಬು ಯಾರಿಗೆ ಸಿಕ್ಕಿತ್ತು? ಆ ಸೇಬನ್ನ ಆ ವ್ಯಕ್ತಿ ತಿನ್ನುತ್ತಾನೋ ಏನ್ ಮಾಡುತ್ತಾನೆ? ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರದ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಇದು ಒಂದು ಸುದ್ದಿನ ಇದೇನಪ್ಪ ಈ ರೀತಿಯಾಗಿ ಟೈಟಲ್ ಕೊಟ್ಟಿದ್ದಾರೆ ಅಂದ್ಕೊಂಡ್ರ? ಖಂಡಿತ. ಯಾಕೆಂತಂದ್ರೆ ಎಷ್ಟೋ ಸಮಸ್ಯೆಗಳಿದಾವೆ, ಎಷ್ಟೋ ಗಂಭೀರವಾದಂತಹ ವಿಚಾರಗಳಿವೆ. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದ್ದಾವೆ. ಅಧಿಕಾರಿಗಳು, ರಾಜಕಾರಣಿಗಳು ಜನರ ಸಮಸ್ಯೆಗಳನ್ನ ಆಲಿಸದೆ ಏನೆಲ್ಲ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತಹ ಒಂದಷ್ಟು ವಿಚಾರಗಳು ನಮ್ಮ ಕಣ್ಣು ಮುಂದೆನೇ ಇದ್ದಾವೆ. ಆದರೆ ಅದೆಲ್ಲವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯಲ್ಲಿ ಒಂದು ಸೇಬು ಹಣ್ಣನ್ನ ಅರ್ಧ ತಿಂದುಬಿಟ್ಟು ಅರ್ಧ ಬಿಸಾಕಿರುವಂತಹ ಒಂದು ವಿಡಿಯೋ ಅಥವಾ ಆ ರೀತಿಯಾದಂತಹ ಒಂದು ಸುದ್ದಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ಆ ಕೆಲಸವನ್ನ ಮಾಡಿದ್ದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆದರೆ ಈ ಸುದ್ದಿ ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಪ್ರಮಾಣದಲ್ಲಿ ಚರ್ಚೆ ಆಗ್ಬೇಕಾಗಿತ್ತಾ? ಇದೊಂದು ವಿಚಾರನ ಹೋಗ್ಲಿ, ಇದೊಂದು ಸುದ್ದಿನ ಹೋಗ್ಲಿ, ಇದೊಂದು ಸಮಸ್ಯೆನ ಹೋಗ್ಲಿ, ಏನಾಯ್ತು ಹೋಗ್ಲಿ. ಕಾಮನ್ ಆಗಿ ರಾಜಕಾರಣಿಗಳು ಅಥವಾ ಅಭಿಮಾನಿಗಳು ಹೂವಿನ ಹಾರವನ್ನ ಹಾಕುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಯಾರೇ ಏನಾದರೂ ಹಾಕಿದ್ರೆ ಆ ಹಾರನ ಅವ್ರಿಗೆ ಹಾಕೋದು ಈ ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಾವು ನೋಡ್ಬೋದಲ್ಲ. ಸೊ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಫನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದೇನು ದೊಡ್ಡ ಮಹಾನ್ ಅಪರಾಧ ಅಲ್ಲ ಅದು. ಆಯ್ತಪ್ಪ, ಒಂದು ಸೇಬಣ್ಣನ ತಿಂದ್ರು ಬಿಸಾಕಿದ್ರು, ಅದೇನು ದೊಡ್ಡ ಅಪರಾಧನ ಹೋಗ್ಲಿ. ಅದಕ್ಕೆ ಯಾಕೆ ಇಷ್ಟು ಚರ್ಚೆ ಆಗ್ಬೇಕು? ಹೋಗ್ಲಿ, ಅದೇನು ಮಹಾನ್ ತಪ್ಪಾಗಿರುವಂತಹ ವಿಚಾರವಾದ್ರೂ ಏನು ಗೊತ್ತಿಲ್ಲ. ಈ ವಿಚಾರವನ್ನ ಬಿಜೆಪಿ ಪಕ್ಷದವರು ಕೂಡ ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡು ಪರ ವಿರೋಧ ಚರ್ಚೆ ಕೂಡ ಆಗ್ತಿರುವಂತಹದ್ದು. ಏನ್ರಿ ಆಗಿದೆ ಅದರಲ್ಲಿ? ತಪ್ಪೇನ್ರಿ ಇದೆ? ಅದನ್ನ ತಗೊಂಡು ಬೇಕಾದಂತ ವ್ಯಕ್ತಿ ತಿಂತಾನೆ, ಇಲ್ಲಾಂದ್ರೆ ಬಿಸಾಕ್ತಾನೆ. ಅದನ್ನ ಹಾಕಿದ ತಕ್ಷಣ ಅದೇನು ದೊಡ್ಡ ಅಪರಾಧನ ಹೋಗ್ಲಿ? ಅದೇನು ಮಾಡಬಾರ್ದು ಕೆಲಸನ ಹೋಗ್ಲಿ? ಅದು ಯಾರು ಮಾಡೇ ಇಲ್ವಾ ಈ ರೀತಿ? ಅದೇನೋ ಒಂದು ಜಸ್ಟ್ ಒಂದು ಫನ್ ಆಗಿ, ಒಂದು ತಮಾಷೆ ಆಗಿ, ಏನೋ ಅವರ ಒಂದು ಸ್ವಕ್ಷೇತ್ರ ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಇದೆ. ತಮ್ಮ ಅಭಿಮಾನಿಗಳ ಜೊತೆ ಮಾತನಾಡ್ತಾರೆ, ಹರಟೆ ಹೊಡಿತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ, ಹೊಡಿತಾರೆ, ತಮಾಷೆಯಾಗಿ ಎಲ್ಲವನ್ನು ಮಾಡುವಂತಹ ಒಂದು ಅಧಿಕಾರ ಅಥವಾ ಒಂದು ಫ್ರೀಡಮ್ ಅವ್ರಿಗಿದ್ದೇ ಇದೆ. ಅದನ್ನ ಬಿಟ್ಟು ನೀವು ಏಕಾಏಕಿ ಅದೊಂದು ಹಣ್ಣನ್ನು ತಂದು ತಿಂದು ಬಿಸಾಕಿದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ವೈರಲ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು, ಅದು ಹಂಗಾಗ್ಬಿಡ್ತು, ಇದು ಹಿಂಗಾಗ್ಬಿಡ್ತು ಅಂತೇಳಿ ಚರ್ಚೆ ಮಾಡ್ತಿರಲ್ಲ. ಇದೊಂದು ಸುದ್ದಿನ ಹೋಗ್ಲಿ, ಇದೊಂದು ವಿಚಾರನ ಹೋಗ್ಲಿ. ಎಷ್ಟು ಸಮಸ್ಯೆಗಳಿದಾವೆ. ಕುಡಿಯೋ ನೀರಿನ ಸಮಸ್ಯೆ ಇದೆ, ಆಹಾಕಾರದ ಏನು ಹೊಟ್ಟೆಗೆ ಹಿಟ್ಟಿಲ್ಲ ಅಂತೇಳಿ ಎಷ್ಟೋ ಕಡೆ ಇವತ್ತಿಗೂ ಕೂಡ ಒಂದು ತುತ್ತು ಅನ್ನಕ್ಕೋಸ್ಕರ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿವೆ, ನಿರುದ್ಯೋಗದ ಸಮಸ್ಯೆ ಇದೆ. ಅಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ, ಅಂತ ವಿಚಾರಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿ. ಅದನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹಣ್ಣು ತಿಂದ್ರು ಅಥವಾ ಯಾರಿಗೋ ಒಂದು ಕಪಾಳು ಕೊಡಿದ್ರು ಅಥವಾ ಏನೋ ಒಂದಾಯ್ತು, ಏನೋ ಒಂದು ತಮಾಷೆಯಾಗಿ ಮಾಡಿದ್ದನ್ನಲ್ಲೂ ಕೂಡ ನೀವು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತೀರಾ ಅಂತಂತಂದ್ರೆ ಏನಿದೆ ಅರ್ಥ? ಇದೊಂದು ಸುದ್ದಿನ ಹೋಗ್ಲಿ. ನಾನು ಅದೇ ಕಾರಣಕ್ಕೋಸ್ಕರ ಇದು ಒಂದು ಸುದ್ದಿನ ಅಂತಂತೇಳಿ ಒಂದು ಟೈಟಲ್ ಅನ್ನ ಇಟ್ಟಿರುವಂಥದ್ದು. ಎಲ್ರಿಗೂ ಆಶ್ಚರ್ಯ ಅನ್ಸ್ಬೋದು, ಏನಪ್ಪ ಇದೊಂದು ಸುದ್ದಿನ? ನನಗಂತೂ ಅದೊಂದು ಕಾಮನ್, ಒಂದು ಸಣ್ಣ ವಿಚಾರ ಅಷ್ಟೇ. ಅದು ಏನೋ ಒಂದು ಫನ್ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ವಿಚಾರಗಳಲ್ಲಿ ಹಿಂದೆ ಅವರ ತಮ್ಮ ಮತ್ತೆ ಅವರು ಬೇರೆ ಯಾವುದೋ ಒಂದು ಕಂಟ್ರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಹಿಮದ ಒಂದು ಏನು ಒಂದು ಗಡ್ಡೆ ಇರುತ್ತಲ್ಲ, ಹಿಮದ ಗಡ್ಡೆನ ಅವ್ರ ತಮ್ಮನ ಮೇಲೆ ಡಿ ಕೆ ಸುರೇಶ್ ಅವ್ರ ಮೇಲೆ ಹಾಕಿ ಒಂದು ಫನ್ ಮಾಡುವಂತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದನ್ನು ಕೂಡ ದೊಡ್ಡ ಮಟ್ಟದಲ್ಲೇ ವೈರಲ್ ಮಾಡಿದ್ರಿ. ಈಗ ಏನೋ ಒಂದು ಅವ್ರ ಕನಕಪುರಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಹಣ್ಣನ್ನು ತಿಂದು, ಒಂದು ಸೇಬಣ್ಣನ್ನು ತಿಂದು ಬಿಸಾಕಿದ್ನ ತಮ್ಮ ಒಂದು ಟ್ವಿಟರ್ ಖಾತೆಗಳಲ್ಲಿ ಹಾಕೊಂಡು
ಅದು ಬಿಜೆಪಿ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಅಮಿತ್ ಶಾ ಇದ್ದಾರೆ, ಮೋದಿ ಅವರಿದ್ದಾರೆ. ಆ ದೊಡ್ಡ ದೊಡ್ಡ ನಾಯಕರು ಇರುವಂತಹ ಒಂದು ಪಕ್ಷ ಅದನ್ನ ಒಂದು ಟ್ವೀಟ್ ಮಾಡಿಕೊಂಡು, ಅದನ್ನ ಒಂದು ಚರ್ಚೆ ಮಾಡಿಕೊಂಡು, ಏನು ಅಂಥದ್ದೇನು ಮಹಾನ್ ಅಪರಾಧ, ಏನು ಬಾಂಬ್ ಎಸ್ದು ಅಥವಾ ಇನ್ನೊಂದೇನೋ ಎಸ್ದು ಅಥವಾ ಬೇರೆ ಏನಾರ ಎಸ್ದು ಏನಿಲ್ಲ ರೀ. ಒಂದು ಹಣ್ಣು ತಿಂದು ಎಸ್ತಿದ್ದಾರೆ, ಅದನ್ನ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತೀರಾ ನೀವು? ದೊಡ್ಡ ಪ್ರಮಾಣದ ಅದು ತಮ್ಮ ತಮ್ಮ ಟ್ವಿಟರ್ ಖಾತೆಗಳಲ್ಲಿ ಹಾಕೊಂಡು ಚರ್ಚೆ ಮಾಡುವಂತಹ ವಿಚಾರನ ಹೋಗ್ಲಿ. ಗೊತ್ತಿಲ್ಲಪ್ಪ, ಇದು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಇದೆ, ಇಲ್ಲ ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಬೇಕು. ಆದರೆ ಸೋಷಿಯಲ್ ಮೀಡಿಯಾ ಇದು ಯಾವ ರೀತಿಯಾಗಿದೆ ಅಂತಂದ್ರೆ, ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರನೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಅಂತಂತಂದ್ರೆ ಬೇರೆ ಏನು ಕೆಲಸನೇ ಇಲ್ವಾ ಅಂತ. ಎಸ್, ಇದು ಒಂದು ವಿಚಾರವಾದರೆ, ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಓಕೆ, ಡಿ ಕೆ ಶಿವಕುಮಾರ್ ಅವರು ಫನ್ ಆಗಿ ಮಾಡಿದ್ರು, ಅಥವಾ ಬೇರೆ ಏನೋ ಒಂದು ಆ ಮೂಮೆಂಟಲ್ಲಿ ಅವ್ರಿಗೆ ಹಂಗೆ ಅನಿಸ್ತೋ, ಓಕೆ, ಆ ರೀತಿಯಾಗಿ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ರಾಜ್ಯದ 7 ಕೋಟಿ ಜನಪ್ರತಿನಿಧಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಒಬ್ಬ ನಾಯಕ, ಸಿ ಎಂ ಆಗಿದ್ದೀರಾ, ರಾಜ್ಯದ 25 ನೇ ಸಿ ಎಂ ಆಗಿದ್ದೀರಾ. ಇಂತಹ ಒಂದು ವಿಚಾರಗಳು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನದಲ್ಲಿ ಇರಬೇಕಾಗುತ್ತೆ. ಯಾಕೆಂತಂದ್ರೆ ನಾನು ನಿಮ್ಮ ಒಂದೊಂದು ಹೆಜ್ಜೆ ಗುರುತು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡುವಂತಹ ಒಂದು ಸನ್ನಿವೇಶವನ್ನು ತಂದೊಡುತ್ತೆ. ನೀವೇನೇ ಒಂದು ಫನ್ ಆಗಿ ಮಾಡಲಿ, ಅಥವಾ ಸೀರಿಯಸ್ ಆಗಿ ಮಾಡಲಿ, ಅಥವಾ ಏನೇ ಮಾಡಲಿ, ಎಲ್ಲ ವಿಚಾರಗಳು ಕೂಡ ನಿಮ್ಮನ್ನು ಕಾಡ್ತವೆ. ನಿಮ್ಮನ್ನ ಕಟಕಟೆಯಲ್ಲಿ ನಿಲ್ಲಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಅಂತಹ ವಿಚಾರಗಳ ಬಗ್ಗೆ ನೀವು ಗಮನ ಹರಿಸಿ. ಓಕೆ, ಇದು ಅಷ್ಟು ದೊಡ್ಡ ಪ್ರಮಾಣದ ಏನು ವಿಚಾರವೇನಲ್ಲ. ಆದರೆ ಇನ್ನು ಮುಂದೆ ಆದರೂ ಕೂಡ ಇನ್ನು 2 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿರ್ತೀರ. ಸೊ ಇಂತಹ ವಿಚಾರಗಳ ಬಗ್ಗೆ ಗಮನ ಹರಿಸಿ. ಯಾಕೆಂದರೆ ಸುಮ್ಮನೆ ಯಾಕೆ ನಿಮ್ಮ ಒಂದು ನಿಮ್ಮ ಕೈಯಾರ ನೀವೇ ಒಂದು ಇದನ್ನ, ನಿಮ್ಮ ಒಂದು ಮಾನ ಮರ್ಯಾದೆಯನ್ನು ಯಾಕೆ ಹಾಳು ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ? ಅದಾಗಬಾರ್ದು. ಯಾಕೆಂತಂತಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಘನತೆ, ಗೌರವ ಖಂಡಿತವಾಗ್ಲೂ ಇದೆ. ಕಷ್ಟಪಟ್ಟು ಸಿ ಎಂ ಆಗಿದ್ದೀರಾ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಂತಹ ವಿಚಾರಗಳಿಗೆ ಹೆಚ್ಚು ಹೊತ್ತನ್ನು ಕೊಡಬೇಡಿ. ಇನ್ನು ಮುಂದೆ ಆದರೂ ಕೂಡ ಬಹಳ ಸೂಕ್ಷ್ಮವಾಗಿ ಹೆಜ್ಜೆನ ಇಡಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.